ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ದ ಸುಪ್ರೀಂ ಕೋರ್ಟ್ ವಿಲ್ ಹಿಯರ್ ಪೆಟಿಷನ್ಸ್ ಆನ್ ಜುಲೈ 10 ಚಾಲೆಂಜಿಂಗ್ ದಿ ಲೀಗಾಲಿಟಿ ಆಫ್ ದಿ ಎಲೆಕ್ಷನ್ ಕಮಿಷನ್ಸ್ ಸ್ಪೆಷಲ್ ಎಲೆಕ್ಟೋರಲ್ ರೋಲ್ ರಿವಿಷನ್ ಇನ್ ಬಿಹಾರ್. ಆಸ್ ಕ್ರಿಟಿಕ್ಸ್ ಅಲೀಜ್, ಇಟ್ ಮೇ disenfranchise crores of voters, ಎಸ್ಪೆಷಲಿ ಫ್ರಮ್ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್. ಅಂತಂದ್ರೆ ಬಿಹಾರದಲ್ಲಿ ಸದ್ಯದಲ್ಲೇ ಚುನಾವಣೆ ನಡೀಲಿಕ್ಕಿದೆ. ಈಗ ಚುನಾವಣಾ ಆಯೋಗ ಏನ್ ಮಾಡ್ತಾ ಇದೆ, ಅಲ್ಲಿನ ವಿಶೇಷ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಲಿಕ್ಕೆ ಹೊರಟಿದೆ. ಇದರ ಕಾನೂನು ಬದ್ಧತೆಯನ್ನ ಪ್ರಶ್ನೆ ಮಾಡಿ, ಅಂತಂದ್ರೆ ಹೀಗೆ ಮಾಡೋದು ಸರಿ ಅಲ್ಲ, ಇವರು ಇಲ್ಲೀಗಲ್ ಆಗಿ ಅಂತಂದ್ರೆ ಇದರ ಲೀಗ್ಯಾಲಿಟಿ ಕಾನೂನು ಬದ್ಧವಾಗಿದೆಯಾ ಇದು, ಹಾಗಿಲ್ಲ ಅಂತ ಕೆಲವರು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅಂತಂದ್ರೆ ಅವರ ಅರ್ಜಿಯ ಪ್ರಕಾರ ಚುನಾವಣಾ ಆಯೋಗ ಹೀಗೆ ಮಾಡೋದು ತಪ್ಪು ಅಂತ. ಈ ಅರ್ಜಿಯ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಜುಲೈ 10ಕ್ಕೆ ನಡೆಸಲಿಕ್ಕಿದೆ. ಇದರಿಂದ ಏನಾಗುತ್ತೆ ಅವರ ಅರ್ಜಿದಾರರ ಪ್ರಕಾರ ಅಂತಂದ್ರೆ, ಈ ಪರಿಷ್ಕರಣೆ ಮಾಡೋದ್ರಿಂದ ಎಷ್ಟೋ ಕೋಟ್ಯಾಂತರ ಮತದಾರರು, ಮುಖ್ಯವಾಗಿ ಈಗ ಅಂಚಿನಲ್ಲಿರುವ ಸಮುದಾಯಗಳು ಅಂತ ಹೇಳ್ತೀವಲ್ವಾ, ಹಿಂದುಳಿದವರು, ಅಲ್ಪಸಂಖ್ಯಾತರು, ಅವರನ್ನೆಲ್ಲ ಈಗ ಮತದಾನದ ಹಕ್ಕಿನಿಂದ ದೂರ ಮಾಡ್ತಾರೆ, ಅವರಿಗೆ ಮತದಾನದ ಹಕ್ಕು ಸಿಗದೆ ಹೋಗಬಹುದು ಅಂತ ಕೆಲವರು ಟೀಕೆ ಮಾಡ್ತಾ ಇದ್ದಾರೆ. ಇನ್ನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಅಂತ ಕರಿತೇವೆ, ವಿಶೇಷವಾದ ತೀವ್ರ ಪರಿಷ್ಕರಣೆ ಅಂತ. ಏನಿದು? ಟಾರ್ಗೆಟೆಡ್ ಅಂಡ್ ಟೈಮ್ ಬೌಂಡ್ ಅಪ್ಡೇಟ್ ಆಫ್ ದಿ ಎಲೆಕ್ಟೋರಲ್ ರೋಲ್. ಈಗ ಮತದಾರರ ಪಟ್ಟಿಯನ್ನ ಟೈಮ್ ಬೌಂಡೆಡ್ ಅಂತಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ, ಟಾರ್ಗೆಟೆಡ್ ಅದಕ್ಕೆ ಒಂದು ಗುರಿಯನ್ನ ಇಟ್ಕೊಂಡು ಅದನ್ನ ಪರಿಷ್ಕರಣೆ ಮಾಡುವುದು. ಕಂಡಕ್ಟೆಡ್ ಅಂಡರ್ ದಿ ರೆಪ್ರೆಸೆಂಟೇಷನ್ ಆಫ್ ದಿ ಪೀಪಲ್ ಆಕ್ಟ್ 1950. ಇದನ್ನ ಮುಖ್ಯವಾಗಿ 1950ರ ಜನರ ಪ್ರತಿನಿಧಿ ಕಾಯ್ದೆ ಅಡಿಯಲ್ಲಿ ಅಥವಾ ಜನತಾ ಪ್ರಾತಿನಿಧ್ಯ ಕಾಯ್ದೆ ಅಡಿಯಲ್ಲಿ ನಡೆಸ್ತಾರೆ. ಆಫನ್ ಬಿಫೋರ್ ಎಲೆಕ್ಷನ್ಸ್ ಟು ಕರೆಕ್ಟ್ ಮೇಜರ್ ಎರರ್ಸ್ ಆರ್ ಇನ್ಕ್ಲೂಡ್ ನ್ಯೂಲಿ ಎಲಿಜಿಬಲ್ ವೋಟರ್ಸ್. ಇದು ಮಾಡೋದು ಯಾಕಂತಂದ್ರೆ, ಈಗ ಚುನಾವಣೆಗಿಂತ ಮೊದಲು ಕೆಲವೊಂದು ತಪ್ಪುಗಳಾಗಿರಬಹುದು ವೋಟರ್ ಲಿಸ್ಟ್ ನಲ್ಲಿ, ಅಥವಾ ಹೊಸದಾಗಿ ಕೆಲವರನ್ನ ಸೇರಿಸಿಕೊಳ್ಳುವ ಅವಶ್ಯಕತೆ ಇರುತ್ತೆ, ಅದಕ್ಕೆಲ್ಲ ಈ ರೀತಿ ಮಾಡ್ತಾರೆ. ಇನ್ನೊಂದು ಟರ್ಮ್ ಇದೆ, ಡಿಸ್ಎನ್ಫ್ರಾಂಚೈಸ್ಮೆಂಟ್. ಅದಂದ್ರೇನು? ಮೀನ್ಸ್ ಡಿನೈಯಿಂಗ್ ಸಮ್ ಒನ್ ದ ರೈಟ್ ಟು ವೋಟ್. ಮತದಾನದ ಹಕ್ಕಿನಿಂದ ಒಬ್ಬರನ್ನ ವಂಚಿತರನ್ನಾಗಿ ಮಾಡೋದು. ಇನ್ ದ ಇಂಡಿಯನ್ ಕಾಂಟೆಕ್ಸ್ಟ್, ಇಟ್ ಕ್ಯಾನ್ ಆಕರ್ ಇಫ್ ಅ ಪರ್ಸನ್ಸ್ ನೇಮ್ ಇಸ್ ಮಿಸ್ಸಿಂಗ್ ಫ್ರಾಮ್ ದಿ ಎಲೆಕ್ಟೋರಲ್ ರೋಲ್. ಒಂದು ವಿಧಾನ ಅಂತಂದ್ರೆ ಹೇಗೆ ಅವರಿಗೆ ಹಕ್ಕಿನಿಂದ ವಂಚಿತರಾಗ್ತಾರೆ ಅಂತಂದ್ರೆ, ಮೊದಲನೇದು, ಈ ಮತಪಟ್ಟಿಯಲ್ಲಿ ಅವರ ಹೆಸರೇ ಇಲ್ದಿರೋದು, ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ದೇ ಇದ್ರೆ ಅವರಿಗೆ ವೋಟ್ ಹಾಕ್ಲಿಕ್ಕೆ ಆಗೋದಿಲ್ಲ, ಇದು ಒಂದು. ಇನ್ನೊಂದು, ಸ್ಟ್ರಿಕ್ಟ್ ಡಾಕ್ಯುಮೆಂಟೇಶನ್ ರಿಕ್ವೈರ್ಮೆಂಟ್ಸ್ ಪ್ರಿವೆಂಟ್ ಲೆಜಿಟಮೇಟ್ ವೋಟರ್ಸ್ ಫ್ರಾಮ್ ರಿಜಿಸ್ಟರಿಂಗ್. ಇನ್ನೊಂದು, ತುಂಬಾ ಡೀಟೇಲ್ಸ್ ಕೇಳೋದು, ಬೇರೆ ಬೇರೆ ಡಾಕ್ಯುಮೆಂಟ್ ಅಪ್ಲೈ ಮಾಡಬೇಕು, ನಿಮ್ಗೆ ವೋಟರ್ ID ಕೊಡಬೇಕು ಅಂತಂದ್ರೆ ಅಂತ ತುಂಬಾ ಸ್ಟ್ರಿಕ್ಟ್ ಆದಂತ ರೂಲ್ಸ್ ಹಾಕಿರ್ತಾರೆ. ಎಲ್ಲಾ ಡಾಕ್ಯುಮೆಂಟ್ ಅನ್ನ ಸಡನ್ ಆಗಿ ಕೊಡ್ಬೇಕು ಅಂತಂದ್ರೆ ಆಗೋದಿಲ್ಲ, ಎಷ್ಟೋ ಡಾಕ್ಯುಮೆಂಟ್ ಸರ್ಕಾರದಿಂದ ಪಡ್ಕೊಳ್ಳಿಕ್ಕೆ ತಡ ಆಗ್ಬಿಡುತ್ತೆ. ಹೀಗಾದಾಗ್ಲೂ ಸಹ ಅವರಿಗೆ ವೋಟ್ ಹಾಕುವ ಅವಕಾಶ ಸಿಕ್ಕೋದಿಲ್ಲ. ಇದಕ್ಕೆ ಡಿಸ್ಎನ್ಫ್ರಾಂಚೈಸ್ಮೆಂಟ್ ಅಂತ ಕರಿತೇವೆ, ಮತದಾನದ ಹಕ್ಕಿನಿಂದ ವಂಚಿತರಾಗೋದು. ಇನ್ನು ಎರಡನೇ ವಿಷಯ, US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಹ್ಯಾಸ್ threatened to impose an extra 10% tariff on imports from BRICS nations after the bloc criticized his trade policies at the summit in Rio de Janeiro. ಬ್ರಿಕ್ಸ್ ಸಮಿಟ್ ಆಗ್ತಾ ಇರೋದು ಗೊತ್ತಿದೆ, ರಿಯೋ ಡಿ ಜನೈರೋದಲ್ಲಿ. ಆ ಬ್ರಿಕ್ಸ್ ಸಮಿಟ್ ನಲ್ಲಿ ಅಲ್ಲಿರುವ ಹಲವಾರು ದೇಶಗಳು ಟ್ರಂಪ್ ಅವರ ಟ್ಯಾರಿಫ್ ನೀತಿಯನ್ನು ಟೀಕೆ ಮಾಡಿದ್ರು. ಇದರಿಂದಾಗಿ ಟ್ರಂಪ್ ಅವರಿಗೆ ಸಿಟ್ಟು ಬಂದು ಈಗೇನ್ ಹೇಳ್ತಾ ಇದ್ದಾರೆ, ನಾನು ಈ ಬ್ರಿಕ್ಸ್ ನೇಷನ್ಗಳ ಮೇಲೆ 10% ಎಕ್ಸ್ಟ್ರಾ ಸುಂಕ ಹಾಕ್ತೇನೆ ಅಂತ ಹೆದರಿಸ್ತಾ ಇದ್ದಾರೆ. The Bonn Climate Conference 2025, a key preparatory event for COP30 in Brazil, exposed deep global divides over climate finance, adaptation metrics, and equitable climate action, with only limited technical progress amid stalled negotiation. ಈಗ COP30 ಬಹಳ ಇಂಪಾರ್ಟೆಂಟ್ ಆದ ವಿಷಯ. ಎನ್ವೈರ್ಮೆಂಟ್ ಆಗಿರೋರು ಇದನ್ನ ಸರಿಯಾಗಿ ನೋಡ್ಕೊಳ್ಳೇಬೇಕು. ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರೀತಾರೆ. COP30 ಬ್ರೆಜಿಲ್ ನಲ್ಲಿ ನಡೀಲಿಕ್ಕಿದೆ. ಇದಕ್ಕೆ ಪೂರ್ವಭಾವಿಯಾಗಿ ಒಂದು ಬಾನ್ ಕ್ಲೈಮೇಟ್ ಕಾನ್ಫರೆನ್ಸ್ ಅನ್ನು ಮಾಡಿದ್ದಾರೆ. ಆ ಸಮ್ಮೇಳನದಲ್ಲಿ ಎಷ್ಟೋ ವಿಷಯಗಳ ಬಗ್ಗೆ ಭಿನ್ನಾಭಿಪ್ರಾಯ ಎದುರಾಗಿದೆ. ಅಂದ್ರೆ ಈಗ ಹವಾಮಾನಕ್ಕೆ ಸಂಬಂಧಪಟ್ಟ ಹಾಗೆ ಹಣಕಾಸನ್ನು ಹೇಗೆ ಹೊಂದಿಸೋದು, ಮತ್ತೆ ಹೊಂದಾಣಿಕೆಯ ಮಾಪನಗಳು ಹೇಗಿರಬೇಕು, ಮತ್ತೆ ಹವಾಮಾನ ಕ್ರಮಗಳ ಬಗ್ಗೆ ಎಷ್ಟೋ ಜಾಗತಿಕ ಮಟ್ಟದಲ್ಲಿ ವಿಭಜನೆ, ಅಂತಂದ್ರೆ ಒಬ್ರು ಹೇಳಿದ್ದು ಇನ್ನೊಬ್ರಿಗೆ ಆಗೋದಿಲ್ಲ, ಆ ರೀತಿ ಎಷ್ಟೋ ಸಮಸ್ಯೆ ಕಂಡು ಬರ್ತಾ ಇದೆ. ಮಾತುಕತೆಗಳು ಎಷ್ಟೋ ಸಾರಿ ಏನಾಗ್ಬಿಟ್ಟಿದೆ, ನಿಶ್ಚಲಗೊಂಡಿದೆ. ಅಂತಂದ್ರೆ ಜಾಸ್ತಿ ದೊಡ್ಡ ಬೆಳವಣಿಗೆ ಆಗ್ತಾ ಇಲ್ಲ, ಮತ್ತೆ ಟೆಕ್ನಿಕಲ್ ಪ್ರೋಗ್ರೆಸ್ ಲಿಮಿಟೆಡ್
ಟೆಕ್ನಿಕಲ್ ಆಗಿ ತಾಂತ್ರಿಕ ಪ್ರಗತಿ ಸಹ ಅಷ್ಟೇನು ಹೇಳಿಕೊಳ್ಳುವ ರೀತಿಯಲ್ಲಿ ಆಗಿಲ್ಲ. ಇನ್ನು ಲಾಸ್ ಅಂಡ್ ಡ್ಯಾಮೇಜ್ ಅಂತ ಒಂದು ಟರ್ಮ್ ಬರುತ್ತೆ. ಇಟ್ ರೆಫರ್ಸ್ ಟು ಕ್ಲೈಮೇಟ್ ಇಂಪ್ಯಾಕ್ಟ್ಸ್ that cannot be avoided through mitigation or adaptation. And under the UNFCCC, mechanisms like Santiago Network aim to offer financial and technical support to vulnerable developing countries for these irreversible effects. ನೋಡಿ, ರಿವರ್ಸಿಬಲ್ ಮತ್ತೆ ಇರ್ರಿವರ್ಸಿಬಲ್ ಅನ್ನುವಂಥ ಟರ್ಮ್ಗಳು ಬರ್ತಾ ಇರುತ್ತೆ. ರಿವರ್ಸಿಬಲ್ ಅಂತಂದ್ರೆ ಒಂದ್ ಸಾರಿ ಆದ ಕ್ರಿಯೆಯನ್ನ ಮತ್ತೆ ನಾವು ರಿವರ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗೋದು. ಈಗ ನೀರನ್ನ ನಾವು ಮೇಲಿಂದ ಕೆಳಗೆ ಚೆಲ್ಲಿದ್ರೆ ಅದು ಮತ್ತೆ ಮೇಲೆ ಹೋಗುತ್ತಾ? ಹೋಗಲ್ಲ. ಅಂತಂದ್ರೆ ನಾವೇ ಪಂಪ್ ಹಾಕಿ ಈಗ ಒಂದ್ ಕಡೆಯಿಂದ ಝರಿಯ ನೀರನ್ನ ಕೆಳಗೆ ಹರಿಯೋದು ನೋಡಿರ್ತೇವೆ. ಅದನ್ನ ಪಂಪ್ ಹಾಕಿದ್ರೆ ಮಾತ್ರ ನಾವು ಮೇಲ್ಗಡೆ ಕಳಿಸಬಹುದು. ಹಾಗಾಗಿ ಬೇರೆ ಸ್ಟ್ರೆಂತ್ ಉಪಯೋಗಿಸ್ಕೊಂಡ್ರೆ ಅದು ಇರ್ರಿವರ್ಸಿಬಲ್. ಅಂತಂದ್ರೆ ಕೇವಲ ನ್ಯಾಚುರಲ್ ಆಗಿ ನೋಡಿದ್ರೆ ಅದು ಇರ್ರಿವರ್ಸಿಬಲ್, ರಿವರ್ಸ್ ಮಾಡ್ಲಿಕ್ಕೆ ಆಗಲ್ಲ. ಅದೇ ಪ್ರಕ್ರಿಯೆಗಳನ್ನ ವಾಪಸ್ ನಾವು ರಿವರ್ಸ್ ಮಾಡ್ಲಿಕ್ಕೆ ಆಗತ್ತೆ ಅಂತಂದ್ರೆ ರಿವರ್ಸಿಬಲ್. ಅಂದ್ರೆ ಬಂದ ಹಾದಿಯಲ್ಲಿ ಹಿಂದೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತ ಅದು ನೆನ್ಪಿಟ್ಕೊಳ್ಳಿ. ಆ ರೀತಿ ಆದ್ರೆ ಅದು ರಿವರ್ಸಿಬಲ್. ಈಗ ಇಲ್ಲಿ ಬರೋ ಟರ್ಮ್ ಏನು, ಇರ್ರಿವರ್ಸಿಬಲ್ ಎಫೆಕ್ಟ್ಸ್ ಅಂತಂದ್ರೆ ಹವಾಮಾನ ಬದಲಾವಣೆಯಿಂದಾಗಿ ಎಷ್ಟೋ ಪರಿಣಾಮಗಳು ಹೇಗಿರುತ್ತೆ ಅಂತಂದ್ರೆ ಅದನ್ನ ನಾವು ವಾಪಸ್ ನಾವು ಮೊದಲಿನ ಸ್ಥಿತಿಗೆ ಹೋಗಿ ತಲುಪಲಿಕ್ಕೆ ಆಗಲ್ಲ. ಅಂತಂದ್ರೆ ಆ ಲೆವೆಲ್ಗೆ ಅದರ ಪರಿಣಾಮಗಳು ಕಂಡು ಬರುತ್ತೆ. ಹಾಗಾಗಿ ಇಲ್ಲಿ ಅದರಿಂದ ಆಗುವಂತ ನಷ್ಟ ಮತ್ತು ಹಾನಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಈಗ ಯಾವುದೇ ಒಂದು ಪರಿಣಾಮದ ಒಂದು ಎಫೆಕ್ಟಿವ್ನೆಸ್ ಅನ್ನ ತಗ್ಗಿಸೋದು ಅಥವಾ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಆ ಲೆವೆಲ್ಗೆ ಹವಾಮಾನದ ಪರಿಣಾಮಗಳು ಉಂಟಾದ್ರೆ ಅದನ್ನ ನಾವು ನಷ್ಟ ಮತ್ತು ಹಾನಿ ಅಂತ ಕರಿತೇವೆ, ಲಾಸ್ ಅಂಡ್ ಡ್ಯಾಮೇಜ್. ಈಗ UNFCCC ಅಡಿಯಲ್ಲಿ ಕೆಲವೊಂದು ಕಾರ್ಯವಿಧಾನಗಳಿದೆ. ಉದಾಹರಣೆಗೆ ಸ್ಯಾಂಟಿಯಾಗೋ ನೆಟ್ವರ್ಕ್. ಈ ಕಾರ್ಯವಿಧಾನಗಳು ಏನ್ ಮಾಡುತ್ತೆ ಅಂತಂದ್ರೆ ಇಂತಹ ಇರ್ರಿವರ್ಸಿಬಲ್ ಬದಲಾಯಿಸ್ಲಿಕ್ಕೆ ಆಗಲ್ಲ, ಮತ್ತೆ ನಾವು ವಾಪಸ್ ಮೊದಲಿನ ಸ್ಥಿತಿಗೆ ಹೋಗ್ಲಿಕ್ಕೆ ಆಗಲ್ಲ ಅಂತಹ ಪರಿಣಾಮಗಳಿಗೆ ಕೆಲವೊಂದು ಅಭಿವೃದ್ಧಿಶೀಲ ರಾಷ್ಟ್ರಗಳು ಹೆಚ್ಚು ಗುರಿ ಆಗುತ್ತವೆ. ಅವರಿಗೆ ಆರ್ಥಿಕವಾಗಿ ಮತ್ತೆ ತಾಂತ್ರಿಕವಾಗಿ ಬೆಂಬಲವನ್ನು ನೀಡುವ ಗುರಿಯನ್ನು ಹೊಂದ್ಕೊಂಡಿವೆ. ಉದಾಹರಣೆಗೆ ಸ್ಯಾಂಟಿಯಾಗೋ ನೆಟ್ವರ್ಕ್ ಅಂತಂದ್ರೆ ಈ ದೇಶಗಳು, ಅಭಿವೃದ್ಧಿ ಹೊಂದುತ್ತಾ ಇರುವ ದೇಶಗಳು ಜಾಸ್ತಿ ಹಣವನ್ನ ಹೊಂದಿರೋದಿಲ್ಲ, ತಾಂತ್ರಿಕ ಪ್ರಗತಿ ಸಹ ಆಗಿರೋದಿಲ್ಲ. ಅವರಿಗೆ ಹೆಲ್ಪ್ ಮಾಡೋದು ಇದರ ಉದ್ದೇಶ. ಇನ್ನು ಲೈಕ್ ಮೈಂಡೆಡ್ ಡೆವಲಪಿಂಗ್ ಕಂಟ್ರೀಸ್, LMDC ಅಂತ ಕರೀತೇವೆ, ಇನ್ಕ್ಲೂಡಿಂಗ್ ಇಂಡಿಯಾ ಅಂಡ್ ಚೈನಾ, ಆರ್ ಅ ಗ್ರೂಪ್ ಆಫ್ ಡೆವಲಪಿಂಗ್ ನೇಷನ್ಸ್ ದಟ್ ಅಡ್ವೊಕೇಟ್ ಫಾರ್ ಕ್ಲೈಮೇಟ್ ಜಸ್ಟಿಸ್. ಈಗ ಅಭಿವೃದ್ಧಿಶೀಲ ರಾಷ್ಟ್ರಗಳು ನಿಮ್ಗೆ ಗೊತ್ತಿದೆ, ಅಭಿವೃದ್ಧಿ ಹೊಂದುತ್ತಾ ಇರುವ ರಾಷ್ಟ್ರಗಳು ಈಗ ಸಮಾನ ಮನಸ್ಕರು, ಲೈಕ್ ಮೈಂಡೆಡ್ ಅಂತಂದ್ರೆ ಒಂದೇ ರೀತಿಯ ಮನಸ್ಥಿತಿ ಉಳ್ಳವರು ಅಂತ ನಾವು ಕನ್ನಡದಲ್ಲಿ ಹೇಳಬಹುದು. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಯಾವ್ದಕ್ಕೆ, ಭಾರತ, ಚೀನಾ ಸೇರಿದ ಹಾಗೆ LMDCಗಳಿಂತಿದೆ. ಈ ಎಲ್ಲ ರಾಷ್ಟ್ರಗಳ ಒಂದು ಗುಂಪಿಗೆ ನಾವು ಈ ರೀತಿ ಕರಿತೇವೆ. ಇವರ ಮುಖ್ಯವಾದ ಉದ್ದೇಶ ಏನಂತಂದ್ರೆ ಕ್ಲೈಮೇಟ್ ಜಸ್ಟಿಸ್, ಇಕ್ವಿಟಿ ಅಂಡ್ ದಿ ಪ್ರಿನ್ಸಿಪಲ್ ಆಫ್ ಕಾಮನ್ ಬಟ್ ಡಿಫ್ರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ, CBDR. ಎನ್ವೈರ್ಮೆಂಟ್ ಕ್ಲಾಸ್ ಅಲ್ಲಿ ಇದನ್ನ ಕಲಿಬೇಕಾದ್ರೆ ಸರಿಯಾಗಿ ನೋಡ್ಕೊಳ್ಬೇಕಾಗುತ್ತೆ. CBDR ಸಾಮಾನ್ಯವಾಗಿರುತ್ತೆ, ಆದ್ರೆ ಬೇರೆ ಬೇರೆ ಜವಾಬ್ದಾರಿಗಳಿರುತ್ತೆ. ಈ ತತ್ವವನ್ನ, ಹವಾಮಾನ ನ್ಯಾಯ ಎಲ್ರಿಗೂ ಸರಿಯಾಗಿ ಸಿಗಬೇಕು, ಸಮಾನತೆ ಇರಬೇಕು ಮುಂತಾದ ತತ್ವಗಳನ್ನ ಈ ಲೈಕ್ ಮೈಂಡೆಡ್ ಡೆವಲಪಿಂಗ್ ಕಂಟ್ರೀಸ್ಗಳು ಪ್ರತಿಪಾದಿಸುತ್ತವೆ. ಆಫನ್ ಡಿಮ್ಯಾಂಡಿಂಗ್ ದಟ್ ಡೆವಲಪ್ಡ್ ಕಂಟ್ರೀಸ್ ಫುಲ್ಫಿಲ್ ಹಿಸ್ಟೋರಿಕಲ್ ಅಬ್ಲಿಗೇಷನ್ ಇನ್ ಕ್ಲೈಮೇಟ್ ಫಿನಾನ್ಸ್. ಈಗ ಅಮೆರಿಕ, UK ಎಷ್ಟೋ ಡೆವಲಪ್ಡ್ ಕಂಟ್ರೀಸ್ಗಳಿದೆಯಲ್ವಾ, ಅಭಿವೃದ್ಧಿ ಹೊಂದಿದ ದೇಶಗಳು, ಇವರೆಲ್ಲ ಮೊದಲಿಂದಾನು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿನ ಕಾಲದಿಂದನೂ ಪ್ರಕೃತಿಯನ್ನ ಶೋಷಣೆ ಮಾಡ್ತಾ ಬಂದಿವೆ, ಎಷ್ಟೋ ಸಂಪನ್ಮೂಲಗಳನ್ನ ಎಕ್ಸ್ಪ್ಲಾಯ್ಟ್ ಮಾಡಿವೆ. ಇದರಿಂದಾಗಿ ಅವ್ರು ಬೆಳೆದ್ಬಿಟ್ಟಿದ್ದಾರೆ. ಹಾಗಾಗಿ ಪರಿಸರಕ್ಕೆ ಎಷ್ಟು ಹಾನಿಯೂ ಆಗ್ಬಿಟ್ಟಿದೆ. ಆದ್ರೆ ಈಗ ಡೆವಲಪ್ ಆಗ್ತಾ ಇದಾರಲ್ವಾ ಭಾರತ ಮತ್ತೆ ಕೆಲವು ದೇಶಗಳು, ಇವರಿಗೆ ಅವರೆಲ್ಲ ಹೇಳೋದು ನೀವು ಜಾಸ್ತಿ ಡೆವಲಪ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ, ಅದರಿಂದ ಪರಿಸರಕ್ಕೆ ಹಾನಿ ಆಗ್ತಾ ಇದೆ ಅಂತ. ಆಲ್ರೆಡಿ ಅವರು ಡೆವಲಪ್ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಈಗ ಬೇರೆ ಡೆವಲಪಿಂಗ್ ಕಂಟ್ರೀಸ್ಗಳ ಮೇಲೆ ಒತ್ತಾಯ ಹೇರ್ತಾ ಇದ್ದಾರೆ. ಹಾಗಾಗಿ ಈ ಡೆವಲಪ್ಡ್ ಕಂಟ್ರೀಸ್ಗಳು, ಈಗಾಗಲೇ ಅಭಿವೃದ್ಧಿ ಹೊಂದಿರುವ ದೇಶಗಳು ಇಂತಹ ಅಭಿವೃದ್ಧಿ ಹೊಂದುತ್ತಾ ಇರುವ ದೇಶಗಳಿಗೆ ಸಹಾಯ ಮಾಡಬೇಕು, ಅವರ ಜವಾಬ್ದಾರಿಗಳನ್ನ ಪೂರೈಸಬೇಕು ಅಂತ LMDCಗಳು, ಲೈಕ್ ಮೈಂಡೆಡ್ ಡೆವಲಪಿಂಗ್ ಕಂಟ್ರೀಸ್ಗಳು ಹೇಳ್ತಾ ಇರುತ್ತವೆ. ಇನ್ನು ಮುಂದಿನ ವಿಚಾರ, ನ್ಯೂ ಮಲ್ಟಿ ಕಂಟ್ರಿ ಸ್ಟಡಿ ಯೂಸಿಂಗ್ NFHS and satellite data shows that high exposure to PM 2.5 air pollution during pregnancy significantly increases the risk of preterm births and low birth weight in India, especially in northern states. ಈಗ ಒಂದು ಅಧ್ಯಯನ ನಡೆದಿದೆ, NFHS, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ ಕರೀತೇವೆ. ಹಾಗಾಗಿ ಅದರ ಜೊತೆ ಉಪಗ್ರಹಗಳ ದತ್ತಾಂಶ, ಉಪಗ್ರಹಗಳ ಡೇಟಾವನ್ನು ಬಳಸಿಕೊಂಡು ಬೇರೆ ಬೇರೆ ದೇಶಗಳಲ್ಲಿ ಒಂದು ಅಧ್ಯಯನ ಮಾಡಿದ್ದಾರೆ. ಅದರ ಪ್ರಕಾರ ಈಗ PM 2.5 ಕೆಳಗಡೆ ಕೊಟ್ಟಿದ್ದಾನೆ, ಮೊದಲೊಂದ್ಸಾರಿ ಹೇಳಿದ್ದೆ.
ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ. ಅದ್ರ ಪರ್ಟಿಕ್ಯುಲೇಟ್ ಮ್ಯಾಟರ್ ಇದೆಯಲ್ವಾ, ಅದು ಜಾಸ್ತಿ ಅದಕ್ಕೆ ಒಡ್ಕೊಂಡ್ ಬಿಟ್ರೆ ಅಂತಂದ್ರೆ, ನಾವು ಇರುವಂತಹ ವಾತಾವರಣದಲ್ಲಿ ಅದು ಜಾಸ್ತಿ ಇದ್ರೆ ಎಷ್ಟೋ ಸಾರಿ ಏನಾಗ್ಬಿಡುತ್ತೆ, ಅವಧಿಗಿಂತ ಮೊದಲೇ ಮಗು ಜನಿಸೋದು, ಮತ್ತೆ ಮಗು ಜನಿಸಿದಾಗ ತೂಕ ಬಹಳ ಇಲ್ಲದೆ ಇರೋದು, ಕಡಿಮೆ ತೂಕ ಇರೋದು, ಇಂತಹ ಅಪಾಯಗಳು ಜಾಸ್ತಿ ಆಗುತ್ತೆ ಆ PM2.5 ಇಂದ ಅಂತ ಈ ಸ್ಟಡಿ ಹೇಳ್ತಾ ಇದೆ. PM2.5 ಬಗ್ಗೆ ಹೇಳಿ ನೋಡೋದಾದ್ರೆ, ರೆಫರ್ಸ್ ಟು ಫೈನ್ ಏರ್ ಬಾರ್ನ್ ಪಾರ್ಟಿಕಲ್ಸ್ ಲೆಸ್ ದೆನ್ 2.5 ಮೈಕ್ರೋಮೀಟರ್ಸ್ ಇನ್ ಡಯಾಮೀಟರ್. ಅಂದ್ರೆ ಆ ಡಯಾಮೀಟರ್, ಆ ಒಂದು ಪಾರ್ಟಿಕಲ್ಗಳದ್ದು, ಆ ಕಣಗಳ ಒಂದು ವ್ಯಾಸ ಅಂತ ಹೇಳ್ಬಹುದು, ಎಷ್ಟು ಚಿಕ್ಕದಿರುತ್ತೆ ಅಂತಂದ್ರೆ 2.5 ಮೈಕ್ರೋಮೀಟರ್ಗಿಂತ ಕಡಿಮೆ ಇರುತ್ತೆ. ಸೂಕ್ಷ್ಮವಾದಂತಹ ವಾಯುವಿನ ಕಣಗಳು. ಸ್ಮಾಲ್ ಇನಫ್ ಟು ಎಂಟರ್ ದಿ ಲಂಗ್ಸ್ ಅಂಡ್ ಬ್ಲಡ್ ಸ್ಟ್ರೀಮ್. ಇಷ್ಟು ಚಿಕ್ಕದಿರೋದ್ರಿಂದ ನಾವು ಉಸಿರಾಡಬೇಕಾದ್ರೆ ಶ್ವಾಸಕೋಶ ಮತ್ತೆ ರಕ್ತದ ಪ್ರವಾಹ, ರಕ್ತ ಅಂತಂದ್ರೆ ನಮ್ಮ ದೇಹದಲ್ಲಿ ಹರಿಯುವ ರಕ್ತಕ್ಕೂ ಸಹ ಸೇರುವ ಒಂದು ಸಾಧ್ಯತೆ ಇರುತ್ತೆ. ಅಂಡ್ ಆರ್ ಅ ಮೇಜರ್ ಹೆಲ್ತ್ ಹಜಾರ್ಡ್ ಲಿಂಕ್ಡ್ ಟು ರೆಸ್ಪಿರೇಟರಿ, ಕಾರ್ಡಿಯಾಕ್ ಅಂಡ್ ನೌ ಪ್ರಿನೇಟಲ್ ಕಾಂಪ್ಲಿಕೇಶನ್. ಎಷ್ಟು ದಿನ ನಾವು ಕೇವಲ ರೆಸ್ಪಿರೇಟರಿ ಸಿಸ್ಟಮ್ ಅಂತಂದ್ರೆ ಉಸಿರಾಟಕ್ಕೆ ಸಂಬಂಧಪಟ್ಟ ಹಾಗೆ ಇವು ಅಪಾಯವನ್ನ ಉಂಟು ಮಾಡುತ್ತವೆ ಅಂತ ಅಂದ್ಕೊಂಡಿದ್ವಿ, ಮತ್ತೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರ್ಬೋದು ಅಂತ ಅಂದ್ಕೊಂಡಿದ್ವಿ. ಆದ್ರೆ ಅಷ್ಟೇ ಅಲ್ಲ, ಈಗ ಪ್ರಸವ ಪೂರ್ವ ತೊಡಕುಗಳು, ಪ್ರಿನೇಟಲ್ ಅಂತ ಕರೀತೇವೆ, ಮಗು ಹುಟ್ಟಕ್ಕಿಂತ ಮೊದಲು ಎಷ್ಟೋ ಸಮಸ್ಯೆಗಳು ಈ PM2.5 ಇಂದ ಬರಬಹುದು ಅಂತ ಈ ಸ್ಟಡಿ ಹೇಳ್ತಾ ಇದೆ. NFHS, National Family Health Survey, it's a large-scale nationwide survey conducted in India to collect data on population, health and nutrition, and is often used for evidence-based policy making and academic studies. NFHS ಏನ್ ಮಾಡುತ್ತೆ, ಇದೊಂದು ಸಮೀಕ್ಷೆ. ಇದು ಸಮೀಕ್ಷೆಯಲ್ಲಿ ಜನಸಂಖ್ಯೆ ಮತ್ತೆ ಆರೋಗ್ಯ, ಪೋಷಣೆ ಎಲ್ಲದರ ಕುರಿತಾದಂತಹ ಒಂದು ಮಾಹಿತಿಯನ್ನ ಸಂಗ್ರಹಿಸೋದು ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ. ರಾಷ್ಟ್ರವ್ಯಾಪಿ ಇದನ್ನ ನಡೆಸ್ತಾರೆ. ಇದನ್ನ ಯಾಕೆ ಯೂಸ್ ಮಾಡ್ತಾರೆ ಡೇಟಾ ತಗೊಂಡು ಅಂತಂದ್ರೆ, ಬೇರೆ ಬೇರೆ ಈ ಒಂದು ನೀತಿಗಳನ್ನ ರೂಪಿಸಬೇಕಾದ್ರೆ, ಶೈಕ್ಷಣಿಕ ಅಧ್ಯಯನಗಳಿಗೆ NFHS ಅಥವಾ ಅದರ ಡೇಟಾವನ್ನ ಯೂಸ್ ಮಾಡ್ತಾರೆ. ಮುಂದಿನದು, ಅರೌಂಡ್ 4,000 ethnic Chin people from Myanmar have taken refuge in Mizoram's Champhai district after violent clashes between armed groups near the India-Myanmar border. ಅಕ್ರಮ ವಲಸಿಗರು ಒಂದು ಸಮಸ್ಯೆ ಆದ್ರೆ, ಇನ್ನೊಂದು ರೆಫ್ಯೂಜಿ ಕ್ಯಾಂಪ್ ಇದೆ ಇನ್ನೊಂದು ಸಮಸ್ಯೆ. ಗಡಿಯಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಇಂಟರ್ನಲ್ ಸೆಕ್ಯೂರಿಟಿ ನೀವು ನೋಡ್ತೀರಿ ಎಷ್ಟೋ ಸಾರಿ. ಹಾಗಾಗಿ ಇಲ್ಲೂ ಒಂದು ಸಮಸ್ಯೆ ಬಂದಿದೆ. ಏನಾಗ್ಬಿಟ್ಟಿದೆ, ಭಾರತ ಮ್ಯಾನ್ಮಾರ್ ಗಡಿಯ ಬಳಿ ಅಲ್ಲಿರುವಂತಹ ಎಷ್ಟೋ ಸಶಸ್ತ್ರ ಗುಂಪುಗಳಿದಾವೆ, ಮಿಲಿಟೆಂಟ್ ಗ್ರೂಪ್ಸ್ಗಳಿದಾವೆ. ಅವರ ನಡುವೆ ಹಿಂಸಾತ್ಮಕ ಘರ್ಷಣೆ ಆಗ್ತಾನೆ ಇರುತ್ತೆ. ಈಗ ಆ ಹಿಂಸಾತ್ಮಕ ಘರ್ಷಣೆಯಿಂದಾಗಿ ಮ್ಯಾನ್ಮಾರ್ನಿಂದ ಸುಮಾರು 4,000 ಚಿನ್ ಜನರು ಮುಖ್ಯವಾಗಿ ಭಾರತಕ್ಕೆ ಬಂದು ಮಿಜೋರಾಂನಲ್ಲಿರುವಂತಹ ಚಂಪೈ ಅನ್ನುವಂಥ ಜಿಲ್ಲೆಯಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ. ಇಲ್ಲಿ ಒಂದು ಝೋ ಕಮ್ಯುನಿಟಿ ಅಂತ ಒಂದು ಟರ್ಮ್ ಇದೆ. ಝೋ ಕಮ್ಯುನಿಟಿ ಇಸ್ ಅ ಟ್ರಾನ್ಸ್ ನ್ಯಾಷನಲ್ ಎಥ್ನಿಕ್ ಗ್ರೂಪ್ ಸ್ಪ್ರೆಡ್ ಅಕ್ರಾಸ್ ಇಂಡಿಯಾಸ್ ನಾರ್ತ್ ಈಸ್ಟ್. ಈ ಒಂದು ಕಮ್ಯುನಿಟಿ, ಈ ಝೋ ಸಮುದಾಯ ಇದೆಯಲ್ವಾ, ಇದು ಮುಖ್ಯವಾಗಿ ಭಾರತದ ಈಶಾನ್ಯ, ಮಣಿಪುರ, ಮಿಜೋರಾಂ ಈ ಭಾಗವನ್ನು ನೆನಪು ಮಾಡ್ಕೊಳ್ಳಿ. ಈ ಕಡೆ ನೀವು ಭಾರತದ ಭಾಗವನ್ನು ನೆನಪು ಮಾಡ್ಕೊಂಡ್ರೆ ಮಿಜೋರಾಂ, ಮಣಿಪುರ ಆ ಭಾಗದಲ್ಲಿ ಹರಡಿಕೊಂಡಿರುವಂತಹ ಒಂದು ಜನಾಂಗ. ಮತ್ತೆ ಇದು ಇಷ್ಟೇ ಅಲ್ಲ, ಎಸ್ಪೆಷಲಿ ಮ್ಯಾನ್ಮಾರ್ ಅಂಡ್ ಬಾಂಗ್ಲಾದೇಶ್, ಇನ್ಕ್ಲೂಡಿಂಗ್ ಸಬ್ ಗ್ರೂಪ್ಸ್ ಲೈಕ್ ಮಿಜೋಸ್, ಚಿನ್ಸ್, ಕುಕೀಸ್, ಝೋಮೀಸ್ ಅಂಡ್ ಹಮಾರ್ಸ್ ಹೂ ಶೇರ್ ಕಾಮನ್ ಆನ್ಸಿಸ್ಟ್ರಿ ಅಂಡ್ ಕಲ್ಚರ್. ಇಲ್ಲಿ ಮುಖ್ಯವಾಗಿ ಈ ಒಂದು ಗುಂಪಿನಲ್ಲಿ ಮಿಜೋಸ್, ಚಿನ್ಸ್, ಕುಕೀಸ್ ಅಂತ ಹೇಳಿದ್ನಲ್ವಾ, ಈ ಎಲ್ಲ ಉಪಗುಂಪುಗಳಿದೆ. ಇವರಿಗೆಲ್ಲ ಸುಮಾರು ಒಂದೇ ಪೂರ್ವಜರಿದ್ದರು ಮೊದಲು. ಅಥವಾ ಸಂಸ್ಕೃತಿ ತುಂಬಾ ಸಿಮಿಲರ್ ಇದೆ, ಒಂದೇ ರೀತಿಯ ಸಂಸ್ಕೃತಿ ಇದೆ. ಯಾವ ಗುಂಪು ಇದು? ಝೋ ಕಮ್ಯುನಿಟಿ, ಝೋ ಸಮುದಾಯ. ಇನ್ನು ಇಂಡಿಯಾ ಮ್ಯಾನ್ಮಾರ್ ಬಾರ್ಡರ್, ಈ ಬಾರ್ಡರ್ ಯಾಕೆ ಸುದ್ದಿಲಿದೆ ಅಂತಂದ್ರೆ, ಬಾರ್ಡರ್ ನಲ್ಲಿ ಆಗಿರೋದು ಈ ಒಂದು ಸಮಸ್ಯೆ. ಇಂಡಿಯಾ ಶೇರ್ಸ್ 1643 ಕಿಲೋಮೀಟರ್ ಲಾಂಗ್ ಬಾರ್ಡರ್ ವಿತ್ ಮ್ಯಾನ್ಮಾರ್. ಭಾರತ ಮತ್ತೆ ಮ್ಯಾನ್ಮಾರ್ನ ನಡುವೆ ಸುಮಾರು 1,643 ಕಿಲೋಮೀಟರ್ ಉದ್ದದ ಗಡಿ ಇದೆ, ಇನ್ಕ್ಲೂಡಿಂಗ್ 510 ಕಿಲೋಮೀಟರ್ ಸ್ಟ್ರೆಚ್ ವಿತ್ ಮಿಜೋರಾಂ. ಅದರಲ್ಲಿ ಮಿಜೋರಾಂನ ಪಾಲಿದೆಯಲ್ವಾ, ಮಿಜೋರಾಂ ರಾಜ್ಯ, ಅದರ ಒಂದು ಪಾಲು 510 ಕಿಲೋಮೀಟರ್ ಇದೆ. ಅಂಡ್ ದಿಸ್ ರೀಜನ್ ಅಲೌಸ್ ಫ್ರೀ ಮೂವ್ಮೆಂಟ್ ಆಫ್ ಪೀಪಲ್ ಅಂಡರ್ ದಿ ಫ್ರೀ ಮೂವ್ಮೆಂಟ್ ರೆಜಿಮ್. ಆದ್ರೆ ಈ ಒಂದು ಭಾಗ ಮಿಜೋರಾಂನಲ್ಲಿ, ಈ ಒಂದು 510 ಕಿಲೋಮೀಟರ್ ನಲ್ಲಿ ಮುಖ್ಯವಾಗಿ ಫ್ರೀ ಮೂವ್ಮೆಂಟ್ ರೆಜಿಮ್ ಅಂದ್ರೆ ಮುಕ್ತವಾಗಿ ಚಲಿಸಬಹುದು, ಆ ದೇಶದಿಂದ ಪಕ್ಕದ ದೇಶದಿಂದ ಈ ದೇಶಕ್ಕೆ ಚಲಿಸಬಹುದು. ಯಾಕೆ ಅಂತಂದ್ರೆ, ಡ್ಯೂ ಟು ಕ್ಲೋಸ್ ಎಥ್ನಿಕ್ ಅಂಡ್ ಫ್ಯಾಮಿಲಿಯರ್ ಟೈಸ್. ಈಗ ಭಾರತ ಮತ್ತೆ ಮ್ಯಾನ್ಮಾರ್ ಗಡಿ ಆಗಿರ್ಬಹುದು, ಆದ್ರೆ ಗಡಿಲಿರೋರು, ಅಕ್ಕಪಕ್ಕದಲ್ಲಿರೋರು, ಅವರ ಫ್ಯಾಮಿಲಿಗಳು ಒಂದರಿಂದ ಇನ್ನೊಂದ್ ಕಡೆ ಹರಡ್ಕೊಂಡಿರುತ್ತೆ, ಮತ್ತೆ ಅಲ್ಲಿರುವ ಜನರಿಗೆ ನಿಕಟವಾದ ಸಂಬಂಧಗಳಿರುತ್ತೆ.
ಹಾಗಾಗಿ ಈ ಸಂಬಂಧಗಳನ್ನ ಕೌಟುಂಬಿಕ ಸಂಬಂಧಗಳಿರಬಹುದು, ನಿಕಟವಾದ ಜನಾಂಗೀಯ ಸಂಪರ್ಕ ಇರಬಹುದು, ಆ ಸಂಪರ್ಕಗಳಿಂದಾಗಿ ಜನರ ಮುಕ್ತ ಸಂಚಾರಕ್ಕೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಇನ್ನು ಕ್ವಶನ್ ನೋಡಿ, ಈ ಕ್ವಶನ್ ನಿನ್ನೆದು ಇದು, ನಾ ಇದಕ್ಕೆ ಆನ್ಸರ್ ಹೇಳಲ್ಲ, ನಿನ್ನೆ ನೋಡಿದವರು ಆನ್ಸರ್ ಮಾಡಿ ಕಮೆಂಟ್ ನಲ್ಲಿ. The reference to India's recent progress in income distribution and poverty, consider the following statements. The Gini index improvement to 25.5 indicates that India has become one of the most unequal countries globally. ನೋಡ್ಕೊಳ್ಳಿ ಕರೆಕ್ಟ್ ಆಗಿ. Extreme poverty in India fell by more than 80% between 2011 and 12 and 20 to 23 as per the World Bank's definition. ಮೂರನೇ ಸ್ಟೇಟ್ಮೆಂಟ್, ಅಕಾರ್ಡಿಂಗ್ ಟು ದಿ ವರ್ಲ್ಡ್ ಬ್ಯಾಂಕ್, ಎಕ್ಸ್ಟ್ರೀಮ್ ಪವರ್ಟಿ ಇನ್ಕ್ಲೂಡ್ಸ್ ಇಂಡಿವಿಜುವಲ್ಸ್ ಅರ್ನಿಂಗ್ ಲೆಸ್ ದೆನ್ $2.15 per day at ಪರ್ಚೇಸಿಂಗ್ ಪವರ್ ಪ್ಯಾರಿಟಿ. ಮೂರು ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದು ಕರೆಕ್ಟು ಯಾವ್ದು ರಾಂಗು ಅಂತ ತಿಳ್ಕೊಂಡು ಕರೆಕ್ಟ್ ಆಗಿ ಕಮೆಂಟ್ ಮಾಡಿ. ಓನ್ಲಿ 1, ಓನ್ಲಿ 2, ಓನ್ಲಿ 3 ನನ್ ನೋಡ್ಕೊಳ್ಳಿ. ಎರಡನೇ ಕ್ವಶನ್ ಇದೆ, ವಿತ್ ರೆಫರೆನ್ಸ್ ಟು ಇಂಡೋರ್ ಓಝೋನ್ ರಿಲೇಟೆಡ್ ಕೆಮಿಕಲ್ ಪ್ರೊಸೆಸ್. ನಿನ್ನೆ ನೋಡಿದ್ ನೆನಪಾಗ್ತಾ ಇದೆಯಾ? Consider the following statements. Ozone can act as precursor for indoor secondary pollutants, when it reacts with skin oils and clothing. Skin oil, clothing ಜೊತೆ ಓಝೋನ್ ರಿಯಾಕ್ಟ್ ಆಗಿ ಏನೇನೋ ಬಿಡುಗಡೆ ಮಾಡುತ್ತೆ ಅಂತೆಲ್ಲ ನಿನ್ನೆ ಮಾತಾಡ್ಕೊಂಡಿದ್ವಿ, ನೆನಪಾಗ್ತಿದೆಯಾ? The formation of 6-MHO and teranyl acetone indoors indicates the presence of stratospheric ozones seeping into living spaces. ಈ ಒಂದು MHO 6-MHO ವೆರಾನಿಲ್ ಅಸಿಟೋನ್ ಎಲ್ಲ ನೋಡಿದ್ವಿ. ರಿಪೀಟೆಡ್ಲಿ ವೇರಿಂಗ್ ಅನ್ವಾಶ್ಡ್ ಕ್ಲೋತ್ಸ್ ಇಂಡೋರ್ಸ್ ಕ್ಯಾನ್ ಲೀಡ್ ಇನ್ಕ್ರೀಸ್ಡ್ ಫಾರ್ಮೇಶನ್ ಆಫ್ ವಾಲಟೈಲ್ ಆರ್ಗ್ಯಾನಿಕ್ ಕಂಪೌಂಡ್ಸ್. ಇದು ಸಹ VOC, ವಾಲಟೈಲ್ ಆರ್ಗ್ಯಾನಿಕ್ ಕಂಪೌಂಡ್ಸ್, ಇದು ಸಹ ನಿನ್ನೆ ನೋಡಿದ್ವಿ. ಇದರಲ್ಲಿ ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಹಾಗಾದ್ರೆ ತಿಳಿಸಿ, ಕಮೆಂಟ್ ಮಾಡಿ. ಇವತ್ತಿನ ಕ್ವಶನ್ ನೋಡೋಣ. ವಿಚ್ ಆಫ್ ದಿ ಫಾಲೋವಿಂಗ್ ಬೆಸ್ಟ್ ರಿಫ್ಲೆಕ್ಟ್ಸ್ ದಿ ಸ್ಟ್ಯಾನ್ಸ್ ಆಫ್ ಲೈಕ್ ಮೈಂಡೆಡ್ ಡೆವಲಪಿಂಗ್ ಕಂಟ್ರೀಸ್ ಇನ್ ಇಂಟರ್ನ್ಯಾಷನಲ್ ಕ್ಲೈಮೇಟ್ ನೆಗೋಸಿಯೇಷನ್? ಅದಕ್ಕೆ ಉತ್ತರ ಡೈರೆಕ್ಟ್ ಆಗಿ ಹೇಳ್ತಾನೆ. ಮೂರನೇದು ಸಿ, ದೇ ಅಪ್ಹೋಲ್ಡ್ ಹಿಸ್ಟೋರಿಕಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಡೆವಲಪ್ಡ್ ನೇಷನ್ಸ್ ಇನ್ ಕ್ಲೈಮೇಟ್ ಫಿನಾನ್ಸ್ ಅಂಡ್ ಸೀಕ್ ಇಕ್ವಿಟಿ ಥ್ರೂ ಕಾಮನ್ ಬಟ್ ಡಿಫ್ರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್. ಇದರ ಬಗ್ಗೆ ಡೀಟೇಲ್ ಆಗಿ ನೀವು ನೋಡುವ ಅವಶ್ಯಕತೆ ಇದೆ. ಒಂದು ವೇಳೆ ನೀವು ನೆಕ್ಸ್ಟ್ ಇಯರ್ ಫಿಲಿಮ್ಸ್ ಅನ್ನು ಬರೀತಾ ಇದ್ರೆ ತುಂಬಾ ಇಂಪಾರ್ಟೆಂಟ್. ಈ ಕಾಪ್ ಸಮ್ಮೇಳನಗಳ ಬಗ್ಗೆ ತಿಳ್ಕೊಂಡಿರ್ಬೇಕು. ಕಾಮನ್ ಬಟ್ ಡಿಫ್ರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ಏನಂತ ನಿಮ್ಗೆ ಗೊತ್ತಿರಬೇಕು. ಎನ್ವೈರನ್ಮೆಂಟ್ ಅಲ್ಲಿ ಡೀಟೇಲ್ ಆಗಿ ನೋಡ್ತೀರಿ ಇದನ್ನ. ಇನ್ನು ವಿತ್ ರೆಫರೆನ್ಸ್ ಟು ರೀಸೆಂಟ್ ಡೆವಲಪ್ಮೆಂಟ್ಸ್ ಅಲಾಂಗ್ India-Myanmar border, consider the following statements. The free movement regime facilitates cross-border mobility primarily for trade and tourism across the entire 1643 kilometer India-Myanmar boundary. ಕಂಪ್ಲೀಟ್ ಬೌಂಡ್ರಿಯಲ್ಲಿ ಫ್ರೀ ಮೂವ್ಮೆಂಟ್ ಮಾಡಬಹುದು, ಫ್ರೀ ಮೂವ್ಮೆಂಟ್ಗೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. The Zo community, whose members include Mizos and Kukis, has historically inhabited regions across both India and Myanmar. The community ಉಪಪಂಗಡಗಳೇ ಇರುತ್ತವೆ, ಮೀಜೋ ಕುಕೀಸ್ಗಳು ಇವೆಲ್ಲ ಐತಿಹಾಸಿಕವಾಗಿ ಎರಡು ಕಡೆ ಹರಡ್ಕೊಂಡಿವೆ, ಇನ್ಹ್ಯಾಬಿಟೆಡ್ ಮಾಡಿವೆ, ಅಲ್ಲಿ ವಾಸ ಮಾಡ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ರೀಸೆಂಟ್ ಇನ್ಫ್ಲಕ್ಸ್ ಆಫ್ Chin refugees into Mizoram reflects both political instability in Myanmar and ethnic linkages across national boundaries. ಹೌದಲ್ವಾ? ಚಿನ್ ರೆಫ್ಯೂಜಿಗಳು ಭಾರತಕ್ಕೆ ಇನ್ಫ್ಲಕ್ಸ್ ಬಂದು ಸೇರ್ಕೊಂಡಿದ್ದಾರೆ. ಇದರಿಂದಾಗಿ ಒಂದು ಆ ಕಡೆ ಪೊಲಿಟಿಕಲ್ ಇನ್ಸ್ಟಾಬಿಲಿಟಿ ಇದೆ ಮಯನ್ಮಾರ್ ಅಲ್ಲಿ. ಅದೇ ರೀತಿ ಎಥ್ನಿಕ್ ಲಿಂಕೇಜ್ ಸಹ ಇಲ್ಲಿದೆ ಅಂತ, ಜನಾಂಗೀಯವಾಗಿ ಇಲ್ಲಿ ಕೆಲವೊಂದು ಅವರಿಗೆ ಸಂಪರ್ಕಗಳಿದೆ ಅಂತ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಯಾವ್ದು ಕರೆಕ್ಟ್ ಹಾಗಾದ್ರೆ? 2 and 3 ಆರ್ ಕರೆಕ್ಟ್. ಮೊದಲನೇದು incorrect, because FMR applies specifically in select border areas, not uniformly across full 1643 kilometer stretch. ಕಂಪ್ಲೀಟ್ ಆಗಿ ಎಲ್ಲ ಕಡೆ ಅದು ಅಪ್ಲೈ ಆಗೋಲ್ಲ, ಕೆಲವು ಸೆಲೆಕ್ಟೆಡ್ ಏರಿಯಾಸ್ಗಳಿಗೆ ಅದು ಅಪ್ಲೈ ಆಗುತ್ತೆ. ವೊಕ್ಯಾಬ್ಲರಿ ನೋಡೋದಾದ್ರೆ, ಪೊಲಿಟಿಷಿಯನ್ಸ್ ಬ್ರಾವೆಡೋ ವಾಸ್ ಆನ್ ಫುಲ್ ಡಿಸ್ಪ್ಲೇ ಆಸ್ ಹಿ ಕಾನ್ಫಿಡೆಂಟ್ಲಿ ಅಡ್ರೆಸ್ ದಿ ಕ್ರೌಡ್. ಪೊಲಿಟಿಷಿಯನ್ ಇದ್ದ ಒಬ್ಬ ರಾಜಕಾರಣಿ, ಹಿಸ್ ಬ್ರಾವೆಡೋ ಅಂತಂದ್ರೆ ಅಹಂಕಾರ ಅಥವಾ ಧೈರ್ಯ ಪ್ರದರ್ಶನ ಮಾಡೋದು. ಕೆಲವರು ಇದನ್ನ ಅಹಂಕಾರ ಅಂತ ಕರೀತಾರೆ, ಅಂದ್ರೆ ಬೋಲ್ಡ್ನೆಸ್, ಅಥವಾ ಕೆಲವರು ಶೋವಿಂಗ್ ಆಫ್ ಅಂತ ಕೆಲವೊಂದ್ ಸಾರಿ ಯೂಸ್ ಮಾಡ್ತಾರೆ. ಅಂತಂದ್ರೆ ತನಗೆ ಧೈರ್ಯ ಇದೆ ಅಂತ ಪ್ರದರ್ಶನ ಮಾಡೋದು. ಆ ಪೊಲಿಟಿಷಿಯನ್ ಬಂದು ನಿಂತಿದ್ದ, ತುಂಬಾ ಜನ ಸೇರಿದ್ರು, ಕಾನ್ಫಿಡೆಂಟ್ಲಿ ಅಂತಂದ್ರೆ ಅಷ್ಟು ಆತ್ಮವಿಶ್ವಾಸದಿಂದ ಜನರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದ.
ಬ್ರಷಿಂಗ್ ಆಫ್ ದಿ ಮೀಡಿಯಾಸ್ ರ್ಯಾಲರಿ. ಮೀಡಿಯಾ ಏನ್ ಹೇಳ್ತಾ ಇತ್ತು ಆ ಪೊಲಿಟಿಷಿಯನ್ ಬಗ್ಗೆ? ರಿಡಿಕ್ಯೂಲ್ ಅಂದ್ರೆ ಜಸ್ಟಿಂಗ್, ಬ್ಯಾಂಟರ್, ಟೀಸ್ ಮಾಡೋದು, ಲೇವಡಿ ಮಾಡೋದು, ಹಾಸ್ಯ ಮಾಡೋದು ಎಲ್ಲ ಮಾಡ್ತಾ ಇತ್ತು. ಅದನ್ನೆಲ್ಲ ಅಲ್ಲಗಳಿತಾ ಇದ್ದ. ಹಿಸ್ ಸಪೋರ್ಟರ್ಸ್ ಇನ್ ಟರ್ನ್ ವರ್ ಯೂಲಾಜಿಸ್ಟಿಕ್ ಇನ್ ದರ್ ಪ್ರೇಸ್. ಆದ್ರೆ ಅವನ ಸಪೋರ್ಟರ್, ಅವನ ಬೆಂಬಲಿಗರಿರ್ತಾರಲ್ವಾ, ದೇವರ್ ಯೂಲಾಜಿಸ್ಟಿಕ್ ಇನ್ ದರ್ ಪ್ರೇಸ್. ಯೂಲಾಜಿಸ್ಟಿಕ್ ಅಂತಂದ್ರೆ ಅವನನ್ನ ಹೊಗಳ್ತಾ ಇರೋದು, ಪ್ರಶಂಸೆ ಮಾಡ್ತಾ ಇರೋದು, ಸ್ತುತಿ, ಅವರದ್ದ ಮುಖ ಸ್ತುತಿ ಅಂತ ಹೇಳ್ತೀವಲ್ವಾ, ಕಾಂಪ್ಲಿಮೆಂಟ್ರಿ, ಪ್ರೈಸಿಂಗ್ ಅಂತ ಹೇಳ್ತಾರೆ, ಲಾಡೇಟ್ರಿ ಅಥವಾ ಅಡ್ಮೈರಿಂಗ್. ಆ ಪೊಲಿಟಿಷಿಯನ್ ಬೆಂಬಲಿಗರು ಅವನನ್ನ ಹೊಗಳ್ತಾ ಇದ್ರು. ಲಾರ್ಡಿಂಗ್ ಇಸ್ ಮ್ಯೂನಿಫಿಸೆನ್ಸ್ ಇನ್ ಪಬ್ಲಿಕ್ ಸರ್ವಿಸ್. ಮ್ಯೂನಿಫಿಸೆನ್ಸ್ ಅಂತಂದ್ರೆ ಆ ಪೊಲಿಟಿಷಿಯನ್ ಬಹಳ ಉದಾರ ವ್ಯಕ್ತಿ, ಜನರಾಸಿಟಿ. ಮ್ಯೂನಿಫಿಸೆನ್ಸ್ ಅಂದ್ರೆ ತುಂಬಾ ಉದಾರತೆ, ದಾನಶೀಲತೆ, ಬೆನೆವಲೆನ್ಸ್, ಚಾರಿಟೇಬಲ್ನೆಸ್, ಲಿಬರಲಿಟಿ, ಅಷ್ಟು ಉದಾರ, ಅಷ್ಟು ಹೃದಯಶೀಲ ವ್ಯಕ್ತಿ, ಹೃದಯ ಉಳ್ಳಂತಹ ವ್ಯಕ್ತಿ ಅಂತೆಲ್ಲ ಅವರು ಅವನನ್ನ ಹೊಗಳ್ತಾ ಇದ್ರು. ಡಿಸ್ಪೈಟ್ ಆಲ್ ದೋಸ್ ಅಕಲೇಟ್ಸ್ ಹಿಸ್ ಆಂಬಿಷನ್ ಸೀಮ್ಡ್ ಇನ್ಸಾಟಿಯಬಲ್. ಆದ್ರೆ ಅದೆಲ್ಲ ಹೊಗಳಿಕೆಯ ನಡುವೆ ಸಹ, ಅದೆಲ್ಲದರ ನಡುವೆ ಸಹ ಆಂಬಿಷನ್ ಇನ್ಸಾಟಿಯಬಲ್. ಆಂಬಿಷನ್ ಅಷ್ಟೆಲ್ಲ ಇದ್ರು ಸಹ ಅವನ ಒಂದು ಮಹತ್ವಾಕಾಂಕ್ಷೆಗಳು ಅಂದ್ರೆ ಇಲ್ಲಿ ಆಂಬಿಷನ್ ಅಂತ ಅದಕ್ಕೆ ನಾವು ಕನ್ಸಿಡರ್ ಮಾಡಬಹುದು. ಅನ್ಕ್ವೆಂಚಬಲ್. ಇನ್ಸಾಟಿಯಬಲ್ ಅಂತಂದ್ರೆ ಏನು? ಅನ್ಅಪೀಸಬಲ್, ತಣಿಯದ, ಅತೃಪ್ತಿಕರ ಅಂತ. ಅಂದ್ರೆ ಅದು ಇನ್ನೂ ಬೇರೆ ಬೇರೆ ಕೆಲಸಗಳನ್ನ ಮಾಡಬೇಕು ಅಂತ ಅವನಿಗೆ ಆಸೆ ಇತ್ತು. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.